ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬೀದರ್ ಜಿಲ್ಲೆಯ ಬಾಲ್ಕಿ ಹುಮ್ನಾಬಾದ್ ತಾಲೂಕಿನ ಕಕಟಚಿಂಚೋಳಿ, ದುಬಲಗುಂಡಿ, ಮೂಗನೂರು, ಸುಲ್ತಾನಾಬಾದ್ ಇವು 4 ಗ್ರಾಮದ ಕುಲದೇವತೆಯ ಅದು ಹುಲಕುಂಟಿ ಮಠದ ಶಾಂತಲಿಂಗೇಶ್ವರ ದೇವಸ್ಥಾನ ಪ್ರತಿ ವರ್ಷದ ಶ್ರಾವಣ ಮಾಸದ 3ನೇ ಸೋಮವಾರದಂದು ಬಹಳ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವ ನಡೆಯುತ್ತದೆ. ಶಾಂತಲಿಂಗೇಶ್ವರೊಬ್ಬರು ಶಿವನ ಪರಮ ಭಕ್ತರು. ಅವರು ಸದಾ ಶಿವನ ಧ್ಯಾನದಲ್ಲಿ ತಪಸ್ಸು ಮಾಡುವಲ್ಲಿ ಸಾಕ್ಷಾತ್ ಶಿವ ಪರಮಾತ್ಮನು ಮನದಲ್ಲಿ ಕೂಡಿದ್ರು. ಹುಲಕುಂಟಿ ಶಾಂತಲಿಂಗೇಶ್ವರ ಮಠದಲ್ಲಿ ಶಿವಣ್ಣ ಆರಾಧ್ಯದ ಧ್ಯಾನ ತಪಸ್ಸು ಮಾಡೋ ಸಂದರ್ಭದಲ್ಲಿ ಗುಡ್ಡದಲ್ಲಿರುವ ಅಂದರೆ ಹುಲಿ, ಸಿಂಹ, ಚಿರತೆ ಇನ್ನು ಹಲವಾರು ಕಾಡು ಪ್ರಾಣಿಗಳು ಬಂದರೂ ಕೂಡ ಶಾಂತಲಿಂಗೇಶ್ವರರಿಗೆ ಯಾವುದೂ ಜ್ಞಾಪಕದಲ್ಲಿ ಬರ್ತಿರಲಿಲ್ಲ. ಬರೀ ಶಿವನು ಧ್ಯಾನದಲ್ಲಿರುವರು. ಹುಲಿಕುಂಟಿ ಮಠದಲ್ಲಿ ಶಾಂತಲಿಂಗೇಶ್ವರ ಜಾತ್ರಾ ಮಹೋತ್ಸವ ಹಾಗೂ ರಥೋತ್ಸವ ಸಂಭ್ರಮ ಸಡಗರದಿಂದ ಜರುಗಿತು. ಬೆಳಗ್ಗೆ ವಿಧಿವಿಧಾನಗಳಂತೆ ವಿಶೇಷ ಪೂಜೆ, ಅಭಿಷೇಕ, ಪಲ್ಲಕ್ಕಿ ಉತ್ಸವ, ವಿಶೇಷವಾಗಿ ರಥೋತ್ಸವ ಅದ್ದೂರಿಯಾಗಿ ನಡೆಯಿತು. ಈ ಸಂದರ್ಭದಲ್ಲಿ ಕಟಕಚಿಂಚೋಳಿ, ದುಬಲಗುಂಡಿ, ಮೂಗನೂರು, ಸುಲ್ತಾನಾಬಾದ್ ಇನ್ನು ಹಲವಾರು ಗ್ರಾಮಗಳು ಸೇರಿದಂತೆ ಸುತ್ತಮುತ್ತಲಿನ ಹಳ್ಳಿಗಳು, ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರದ ಸಾವಿರಾರು ಭಕ್ತರು ಭಾಗವಹಿಸಿ ಪುನೀತರಾದರು. ಮತ್ತು ವಿಶೇಷವಾಗಿ ವರ್ಷಕ್ಕೊಮ್ಮೆ ಬರುವ ಭಕ್ತರು ಒಬ್ಬರನ್ನೊಬ್ಬರು ಪ್ರೀತಿ, ಪ್ರೇಮ, ವಾತ್ಸಲ್ಯ ಹಂಚಿಕೊಂಡು ಪಲ್ಲಕ್ಕಿ ಉತ್ಸವ, ರಥೋತ್ಸವ, ಕುಸ್ತಿ ಪೈಲ್ವಾನರಿಂದ ಕುಸ್ತಿ ಆಟಗಳು ಎಲ್ಲವನ್ನೂ ವೀಕ್ಷಿಸಿ ಮನರಂಜನೆಯಿಂದ ಖುಷಿಯಿಂದ ಜಾತ್ರೆಯ ಸಡಗರದಲ್ಲಿ ಇರ್ತಿದ್ರು. ನಂತರ ನಡೆದ ಧರ್ಮಸಭೆಯಲ್ಲಿ ಪೂಜ್ಯ ಚಿಕ್ಕ ಗುರುನಂದೇಶ್ವರ ಮಹಾಸ್ವಾಮಿಗಳು, ಭರತನೂರು ಪೂಜ್ಯ ಶ್ರೀ ಹಾವಗಿಲಿಂಗ ಶಿವಾಚಾರ್ಯರು ಹಲ್ಬುರ್ಗಾ ಮಾತನಾಡಿ, ಶ್ರಾವಣ ಮಾಸ ಅತ್ಯಂತ ಪವಿತ್ರವಾದದ್ದು. ದೇವರ ಆರಾಧನೆ ಎಲ್ಲೆಡೆ ನಡೆಯುತ್ತಿದೆ. ವಿಶೇಷವಾಗಿ ಜಾತ್ರಾ ರಥೋತ್ಸವ ಸೇರಿದಂತೆ ಹಲವು ವಿಧಗಳ ಸತ್ಸಂಗ ಸತ್ಕಾರ್ಯ ಜರುಗಿತ್ತು. ಎಲ್ಲರೂ ಭಾಗವಹಿಸಿ ಪುನೀತರಾಗಬೇಕೆಂದು ನುಡಿದರು. ಅದೇ ರೀತಿ ಪೂಜ್ಯ ಹುಲಿಕುಂಟಿ ಮಠದ ಪೂಜ್ಯ ಶಿವಾನಂದ ಮಹಾಸ್ವಾಮಿಗಳು ಮಾತನಾಡಿ, ಹುಲಿಕುಂಟಿ ಮಠವು ಅತ್ಯಂತ ಪ್ರಾಚೀನವಾದದ್ದು. ನಿಸರ್ಗ ಮಧ್ಯದಲ್ಲಿರುವ ಮಠ ತನ್ನದೇ ಆದ ವಿಶೇಷತೆಯನ್ನು ಹೊಂದಿದೆ. ರೇವಣಸಿದ್ದೇಶ್ವರರು, ಅಲ್ಲಮಪ್ರಭು ಸೇರಿದಂತೆ ಅನೇಕ ಶರಣರು, ಪೂಜ್ಯರು ತಪಸ್ಸನ್ನು ಕೈಗೊಂಡಿರ್ತಾರೆ. ಶಾಂತಲಿಂಗೇಶ್ವರರು ಭಕ್ತರ ಇಷ್ಟಾರ್ಥ ಪೂರೈಸುವ ಕಲ್ಪವೃಕ್ಷವಾಗಿದ್ದಾರೆ. ಭಕ್ತರ ಇಷ್ಟಾರ್ಥದಂತೆ ಈ ವರ್ಷವೂ ರಥೋತ್ಸವ ಜರುಗುತ್ತಿದೆ ಎಂದು ನುಡಿದರು. ಈ ಸಂದರ್ಭದಲ್ಲಿ ಗ್ರಾಮದ ಪ್ರಮುಖರಾದ ಬಾಲ್ಕಿ ಮತಕ್ಷೇತ್ರದ ಶಾಸಕರು, ಕರ್ನಾಟಕ ರಾಜ್ಯದ ಅರಣ್ಯ ಪರಿಸರ ಮತ್ತು ಜೀವಶಾಸ್ತ್ರ ಸಚಿವರಾದ ಈಶ್ವರ್ ಖಂಡ್ರೆ ಅವರ ಆಪ್ತರಾದ ರಾಜ್ಕುಮಾರ್ ಗಾಳೆ, ಮಲ್ಲಪ್ಪ ಕಡಗಂಚಿ, ವೀರಶೆಟ್ಟಿ ಕಲ್ಲ, ರಾಜಶೇಖರ್ ಬನ್ನಾಳೆ, ಜಯರಾಜ್ ಹುಡಗೆ, ಸುರೇಶ್ ಅಲ್ಲೂರೆ, ಸುರೇಶ್ ಬೂರಕ್ಕೆ, ಅಪ್ಪು ಚನ್ಮರ್, ರಾಜಪ್ಪ ಬಿರಾದರ್, ಮೌನೇಶ್ವರ ಪಾಂಚಾಳ, ಮಠದ ಓಂಕಾರ ಸ್ವಾಮಿ, ಪಂಚಯ ಸ್ವಾಮಿ, ನಾಗರಾಜ್ ಶಿರಶೆಟ್ಟಿ, ಲೋಕೇಶ್ ಪವಾರ್, ಬಸವರಾಜ್ ಚನ್ಮರ್, ಗುರು ಪಂಡರಗೆ, ಆನಂದ ವಿಯಾಲಹಳ್ಳಿ, ದಿಲೀಪ್ ಗುರು. ಬ್ಯೂರೋ ರಿಪೋರ್ಟ್ ಸತೀಶ್ ಕುಮಾರ್ ಕಲಾವಿದರು.
ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ. ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ, ಜ್ಯೋತಿಷ್ಯ, ಆಧ್ಯಾತ್ಮಿಕ, ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ. ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ, ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ. ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸುತ್ತೇವೆ. ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು, ನವೀಕರಿಸಲು ಮಾತ್ರವಲ್ಲ, ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ.